ಇನ್ನು ಬಸ್ ಟಿಕೆಟ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಕೂಡ ಸಚಿವ ಚಲುವರಾಯಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟರು. ಇತರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದ ಬಸ್ ದರ ಕಡಿಮೆನೇ ಇದೆ. ಗ್ಯಾರಂಟಿಗೂ ಬಸ್ ದರ ಹೆಚ್ಚಳಕ್ಕೂ ಯಾವುದೇ ಸಂಬಂಧ ಇಲ್ಲ. ಗ್ಯಾರಂಟಿ ನಿಲ್ಲಿಸಿ ನಡೆಸಿ ಎನ್ನಲು ಇವರು ಯಾರು? ಗ್ಯಾರಂಟಿ ನಿಲ್ಲಿಸಿ ಅಥವಾ ಗ್ಯಾರಂಟಿಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೆ ಇವ್ರು ಯಾರು? ವಿರೋಧ ಪಕ್ಷದವರನ್ನ ಕೇಳಿ ಗ್ಯಾರಂಟಿ ನಿಲ್ಲಿಸೋದಕ್ಕಾಗಲ್ಲ. ಜನಸಾಮಾನ್ಯರು ಗ್ಯಾರಂಟಿ ಬೇಡ, ಅಭಿವೃದ್ಧಿ ಬೇಕು ಅನ್ಲಿ, ಅಂತಹ ಸಂದರ್ಭದಲ್ಲಿ ಸರ್ಕಾರ ಯೋಚಿಸುತ್ತೆ ಅಂತ ಸಚಿವ ಚಲುವರಾಯಸ್ವಾಮಿ ಅವರು ಬಸ್ ಟಿಕೆಟ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬ್ರದರ್, ಆಯ್ಕೆ ಮಾಡಿರ್ತಕ್ಕಂಥದ್ದು ಈ ಗ್ಯಾರಂಟಿಗೋಸ್ಕರ ಅಲ್ಲ. ಗ್ಯಾರಂಟಿ ಇಲ್ಲದೇ ಇದ್ರೂ ರೇಟನ್ನು 3 ವರ್ಷಕ್ಕೊಂದ್ಸಲಿ 5 ವರ್ಷಕ್ಕೊಂದ್ಸಲಿ ಮಾಡಲೇಬೇಕಾಗುತ್ತೆ. ಮಾಡದೇ ಇದ್ದರೆ ನಾವೀಗ ರಸ್ತೆ ಮಾಡ್ತೀವಿ. 10 ವರ್ಷದಿಂದ 1 ಕೋಟಿಗೆ ಹಾಕೋ ರಸ್ತೆ ಈಗ 4 ಕೋಟಿ ಆಗುತ್ತೆ. ಇವತ್ತು ಸಂಬಳ 50,000 ಕೊಡ್ತಿದ್ದವ್ರಿಗೆ ಮುಂದಿನ ಹಣಕಾಸಿನ ಇದರಲ್ಲಿ 70,000 ಕೊಡ್ತೀವಿ. ಡೀಸೆಲ್ಲು ಜಾಸ್ತಿ ಆಗುತ್ತೆ, ಪೆಟ್ರೋಲ್ ಜಾಸ್ತಿ ಆಗುತ್ತೆ, ಬಸ್ ಖರೀದಿ ಜಾಸ್ತಿ ಆಗುತ್ತೆ, ರಿಪೇರೀಸ್ ಜಾಸ್ತಿ ಆಗುತ್ತೆ. ಇದರ ಆಧಾರದ ಮೇಲೆ ರೇಟನ್ನು ಮಾಡ್ತಕ್ಕಂಥದ್ದು. ಈ ಗ್ಯಾರಂಟಿದಲ್ಲ. ಗ್ಯಾರಂಟಿಗೂ ಇದಕ್ಕೂ ಸಂಬಂಧ ಇಲ್ಲ. ಗ್ಯಾರಂಟಿನ ನಿಲ್ಲಿಸು ಬೇಡ ಅನ್ನೋದಕ್ಕೆ ಇವ್ರು ಯಾರು? ಅಪೋಸಿಷನರು ಹೇಳಿದ ಗ್ಯಾರಂಟಿ ಕೊಡ್ತಾಯಿಲ್ಲ. ನಾವು ಸಾರ್ವಜನಿಕರ ಪರಿಸ್ಥಿತಿಯನ್ನು ನೋಡಿ ಇವತ್ತು ನಾವು ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಅವರ ಬದುಕಿಗೆ ನಾವು ಸಸ್ಟೈನಬಲ್ ಮಾಡಬೇಕು ಅಂತ ಹೇಳಿ ಕೊಡ್ತಕ್ಕಂಥದ್ದು. ಸಾರ್ವಜನಿಕರ ಒಪಿನಿಯನ್ನು ನಾವು ಈ 5 ಗ್ಯಾರಂಟಿ ಬೇಡ, ನಮಗೆ ಅಭಿವೃದ್ಧಿನೇ ಬೇಕು ಅಂದಾಗ ಆವಾಗ ನಮ್ಮ ಪಕ್ಷ, ನಮ್ಮ ಸರ್ಕಾರ ಯೋಚನೆ ಮಾಡುತ್ತೆ. ರೇಟು ಬ್ರದರ್, ಆಯ್ಕೆ ಮಾಡಿರ್ತಕ್ಕಂಥದ್ದು ಈ ಗ್ಯಾರಂಟಿಗೋಸ್ಕರ ಅಲ್ಲ. ಗ್ಯಾರಂಟಿ ಇಲ್ಲದೆ